ಜಾಯವಾಡಗಿಯಲ್ಲಿ ರಾತ್ರೋರಾತ್ರಿ ಮುಸ್ಲಿಂ ಸಮುದಾಯದ ಕಬ್ರಿಸ್ಥಾನ ಧ್ವಂಸ, ಭಕ್ತರಲ್ಲಿ ಆತಂಕ, ಭಾರೀ ಆಕ್ರೋಶ. ಜಾಯವಾಡಗಿ ಗ್ರಾಮದ ಸರ್ವೆ ನಂಬರ್ 1/1ರಲ್ಲಿ ಸುಮಾರು 27 ಗುಂಟೆ ಜಮೀನಿನಲ್ಲಿ ಕಳೆದ 100 ವರ್ಷಗಳಿಂದ ಮುಸ್ಲಿಂ ಸಮುದಾಯದವರು ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದಾರೆ. ಆದರೆ ರಾತ್ರಿ ಸುಮಾರು 12 ಗಂಟೆಯ ಸುಮಾರಿಗೆ ಗ್ರಾಮದ ಪ್ರಭುಗೌಡ ರೆಡ್ಡಿ ಹಾಗೂ ಅವರ ಸಂಬಂಧಿಕರು ಈ ಜಮೀನು ನಮಗೆ ಸೇರಿತ್ತು ಎಂದು ಹೇಳಿ ವಿನಾಕಾರಣ ಉದ್ದೇಶಪೂರ್ವಕವಾಗಿ ಕಬ್ರಿಸ್ತಾನದಲ್ಲಿದ್ದ ಹಲವು ಗೋರಿಗಳನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗುಂಟೆ ಜಾಗವನ್ನ ಮುಸ್ಲಿಂ ಸಮಾಜದವರಿಗೆ ಕೊಟ್ಟಿದ್ದು, ಸದರಿ 100 ವರ್ಷಗಳಿಂದ ಇಲ್ಲಿ ಒಂದು ಶವ ಸಂಸ್ಕಾರವನ್ನು ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ರಾತ್ರೋರಾತ್ರಿ ನಿನ್ನೆ ಶನಿವಾರ ರಾತ್ರೋರಾತ್ರಿ ಇಲ್ಲಿ ಕೆಲವೊಂದು JCB ಟ್ರ್ಯಾಕ್ಟರ್ಗಳ ಮುಖಾಂತರ ರಾತ್ರಿ 1 ಗಂಟೆ ನಂತರ ಇಲ್ಲಿ ಎಲ್ಲ ಗೋರಿಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಹಿಡಿದು ನೋಡ್ರಿ, ಒಂದು ಸ್ವಲ್ಪ ಕಡೆ ತೋರಿಸ್ರಿ ಸರ್. ಇದು ಪೂರಾ ಡೆಮಾಲಿಷನ್ ಮಾಡಿದಂಥ ಜಾಗ. ದಯವಿಟ್ಟು ನಾನು ಬಸವನ ಬಾಗೇವಾಡಿ ತಾಲೂಕಿನ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ಈ ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಇವತ್ತು ಮುಸ್ಲಿಂ ಸಮಾಜವನ್ನ ಇಲ್ಲಿ ಪುನಃ ಈ ಜಾಗವನ್ನು ಮುಸ್ಲಿಂ ಸಮಾಜ ಕೊಡಬೇಕು. ಇಲ್ಲದೆ ಇದ್ರೆ ತಾಲೂಕಿನಾದ್ಯಂತ ಉಗ್ರವಾದಂತ ಹೋರಾಟ ಮಾಡ್ತೀವಿ. ಬೆಳಗ್ಗೆ ಸ್ಥಳಕ್ಕೆ ತೆರಳಿದ ಮುಸ್ಲಿಂ ಬಾಂಧವರು ಗೋರಿಗಳು ನೆಲಸಮಗೊಂಡಿರುವುದನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತೆರಳಿ ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಎಷ್ಟಿದ್ದು ಇಲ್ಲಿ ಗೋರಿಗಳು ಅಂದಾಜು ಒಂದು 90-100 ತನ ಗೋರಿ ಇದ್ದು ರೀ. ಇಲ್ಲಿ ಯಾವಾಗ ಆಗ್ಯದ್ರಿ ಇದು? ರಾತ್ರಿ ಆಗ್ಯದ್ರಿ ಇದು, ನಿನ್ನೆ ರಾತ್ರಿ. ಹ್ಞೂ ರೀ. ಅದು ಯಾರು ನಮ್ಮ ಮಂದಿಗೆ ಗೊತ್ತಿಲ್ರಿ ಅದು, ನಿಮ್ ಹಿರಿಯರಿಗೆ ಅದು ಯಾರಿಗೂ ಗೊತ್ತಿಲ್ರಿ ಅದು, ಯಾರಿಗೂ ಗೊತ್ತೇ ಇಲ್ರಿ ಅದು. ಮುಂಜಾನೆ ಅದರಿಂದ ನೋಡಾಕತ್ತೀವಿ ರೀ. ಹೇಳಾರ್ದನ ರಾತ್ರಿ ಮಾಡಿ ರಾತ್ರಿನೇ ಆಗ್ಯದ್ರಿ ಅದು. ಎಲ್ಲಾ ಸಾಪ್ ಆಗ್ಯಾವ್ರಿ? ಎಲ್ಲಾ ಸಾಪ್ ಆಗ್ಯಾವ್ರಿ. ಈಗೇನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿರಿ? ಈಗ ನಮ್ಮ ಮಂದಿ ಎಲ್ಲ ಹೇಳಕತ್ತಿ ನಡೆದವ್ರಿ, ಅದು ಪ್ರಯತ್ನ ಮಾಡಕತ್ತಾರ. ಈ ಅನ್ಯಾಯ ಮತ್ತು ದೌರ್ಜನ್ಯವನ್ನ ಖಂಡಿಸಿ ಜಾಯವಾಡಗಿ ಗ್ರಾಮದ ಮುಸ್ಲಿಂ ಸಮುದಾಯದ ಹಿರಿಯರು, ಯುವಕರು ಹಾಗೂ ತಾಲೂಕಿನ ಪ್ರಮುಖ ಮುಖಂಡರು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ರಸ್ಥಾನ ಧ್ವಂಸಗೊಳಿಸಿದ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಸೂಕ್ತ ಕ್ರಮ ಕೈಗೊಂಡು ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಏನದ ನಮ್ಗೆ ಏನದ ಬಂದು ನಮ್ಮ ಮ್ಯಾಗ ದೌರ್ಜನ್ಯ ಮಾಡ್ತಾರ್ರಿ. ನಮಗ್ ಬೈದು ಹೊಡಿದು ಇಲ್ಲೆಲ್ಲ ಜನರಿಗೆ ಬೈದು ಇಲ್ಲೇನದ ರಾತ್ರಿ ದಾರು ಕುಡ್ದು ಬಂದ್ ಕೇಸಿ ಶ್ಮಶಾನ JCB ಸಾಫ್ ಮಾಡ್ಯಾರ. ಟ್ರ್ಯಾಕ್ಟರ್ ಕೇಸಿ ಗಳೆ ಹೊಡೆದು ಎಲ್ಲ ಇಲ್ಲಿ ಜನರಿಗೆ ನಮ್ಗೆ ತೊಂದರೆ ಕೊಟ್ಟಾರ. ಮುಸಲ್ಮಾನರಿಗೆ ಇಲ್ಲಿ ನಮ್ಗೆ ಯಾರೋ ಹೆಲ್ಪ್ ಮಾಡೋರಿಲ್ಲ. ನಮ್ಮ ಇಲ್ಲಿ ಬಡ ಸಮಾಜ ಸುಮ್ಮಂದ ಒಂದು 10-15-20 ಮನಿ ಅದಾವು, ಭಾಳ ತೊಂದರೆ ಕೊಡ್ತಾರ. ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ತಹಶೀಲ್ದಾರ್ ಆಗಲಿ, DC ಸಾಹೇಬರಾಗಲಿ, ಇದಕ್ಕೆ ನಮ್ಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಹೇಳಿ ನನ್ನಲ್ಲಿ ವಿನಂತಿ. ಟೋಟಲ್ ಮನಿಗಳು 20 ಮನಿ ಅದಾವ್ರಿ. ಮುಸ್ಲಿಮ್ಸ್ ಬತ್ತು, ಚಪ್ಪರ್ ಬಂತು 20 ಮನಿ ಒಟ್ಟೆ ಟೋಟಲ್. ದಪ್ಪನ ಅಂದಾಜು 90ರಿಂದ 100 ವರ್ಷದಿಂದ ಅದಾವ್ರಿ ಇಲ್ಲಿ. 3 ವರ್ಷದಿಂದ ದಪ್ಪನ ಮಾಡಾತಿ. ಹಾ, ಈಗ ಮುಂದಿಂದ ಏನು ಕ್ರಮ ರೀ ನಿಮ್ದು? ಕ್ರಮ ಏನ್ರಿ, ನಮ್ಮ ಜಾಗ ನಮಗೆ ಕೊಡಿಸ್ಬೇಕ್ರಿ ಅಧಿಕಾರಿಗಳು. ಈ ಜಾಗ ಕೊಡಿಸ್ಬೇಕಂತೇಳಿ ತಹಶೀಲ್ದಾರಿಗೆ ಮತ್ತು ಜಿಲ್ಲಾಧಿ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ. ಇಲ್ಲ ಕೊಡಿಸಲಿಲ್ಲದರ ಪರವಾಗಿ ನಾವು ಉಗ್ರವನ್ನು ಹೋರಾಟವನ್ನು ಮಾಡಲು ತಯಾರಾಗಿದ್ದೇವೆ. ಅದಕ್ಕೆ ಇದು ದಯವಿಟ್ಟು ಇದನ್ನು ಕೊಡಿಸಿರಿ ಅಂತೇಳಿ